ರಾಜ್ಯ ಬಿಜೆಪಿ ಸಂಸದರಿಗೆ ಇದೀಗ ಡವಡವ ಶುರುವಾಗಿದೆ. ಬಿಜೆಪಿ ಸಂಸದರ ಮೌಲ್ಯಮಾಪನಕ್ಕೆ ಪ್ರಧಾನಿ ಮುಂದಾಗಿದ್ದಾರೆ. ಜನಮನ್ ಸರ್ವೆ ಹೆಸರಲ್ಲಿ ಬಿಜೆಪಿ ಸಂಸದರ ಮೌಲ್ಯಮಾಪನಕ್ಕೆ ಇಳಿದಿದೆ ಬಿಜೆಪಿ. ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಜನಮನ್ ಸರ್ವೆ. ಇನ್ನು ಕ್ಷೇತ್ರದಲ್ಲಿ ಇತರ ನಾಯಕರ ವಿವರಗಳು ಸಹ ಸಂಗ್ರಹ ಆಗುತ್ತೆ ಈ ಸರ್ವೆ ಮೂಲಕ. ಒಂದು ರೀತಿ ಇಂಟ್ರೆಸ್ಟಿಂಗ್ ಆದಂತಹ ಸರ್ವೆ, ನಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಆದ್ರೆ ಸಂಸದರಿಗೆ ಡವಡವ ಶುರುವಾಗಿದೆ. ಬಿಜೆಪಿಯಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಜನಮನ್ ಸರ್ವೆ. ಸಂಸದರ ಪಾಲಿಗೆ ಮಹತ್ವವನ್ನ ಪಡೆದುಕೊಂಡಿದೆ ಈ ಜನಮನ್ ಸರ್ವೆ. ಜನಮನ್ ಸರ್ವೆಯಲ್ಲಿ ಸಂಸದರಿಗೆ ದಂಗು ಬಡಿಸಿರುವ ಆ ಒಂದು ಪ್ರಶ್ನೆ, ಆ ಪ್ರಶ್ನೆ ಕಾರಣಕ್ಕೆ ಹಾಲಿ ಸಂಸದರಿಗೆ ಈಗ ನಡುಕ ಶುರುವಾಗಿದೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಕ್ಷೇತ್ರದ 3 ಜನಪ್ರಿಯ ನಾಯಕರ ಹೆಸರನ್ನ ಸೂಚಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆ ಹಿಂದೆ ಹೊಸ ಅಭ್ಯರ್ಥಿಗಳ ಹುಡುಕಾಟದ ಮಾರ್ಗ. ಹೀಗಾಗಿ ಜನಮನ್ ಸರ್ವೆ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಬಿಜೆಪಿಯ ಸಂಸದರು. ಸಂಸದರ ಕಾರ್ಯವೈಖರಿ, ಸಂಸದರ ಜನಪ್ರಿಯತೆ ಬಗ್ಗೆ ಸಹ ಪ್ರಶ್ನೆ ಇದೆ. ಅದರಲ್ಲಿ ಸಂಸದರ ಬಗ್ಗೆ ಹಲವು ಪ್ರಶ್ನೆಯನ್ನ ಇಟ್ಟು ಉತ್ತರವನ್ನ ಪಡಿತಾ ಇರುವಂತಹ ಬಿಜೆಪಿ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳ ಅವಧಿಯಲ್ಲಿ ಮಾಡಿರತಕ್ಕಂಥ ಸಾಧನೆಗಳ ಬಗ್ಗೆ ಜನರಿಂದ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಮುಂದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಏನು ಆ್ಯಪ್ ಇದೆ, ಆ್ಯಪನ್ನು ನಾವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡಾಗ ಸಹಜವಾಗಿ ನಮ್ಮ ಮೊಬೈಲ್ನಲ್ಲಿ ಈ ರೀತಿ ಕಾಣುತ್ತೆ. ಅಂದರೆ ಅವರ ಒಂದು ಏನು ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ನಮಗೆ ಸ್ಕ್ರೀನ್ ಈ ಥರ ಕಾಣುತ್ತೆ. ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಾಗ ನಮಗೆ ಕಾಣಿಸ್ತಕ್ಕಂಥದ್ದು ಇಲ್ಲಿ ಜನಮನ್ ಸರ್ವೆ ಅಂತಕ್ಕಂಥದ್ದು. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈ ಜನಮನ್ ಸರ್ವೆ ಈಗಾಗಲೇ ಆರಂಭಗೊಂಡಿದೆ. ಈ ಸರ್ವೆ ಮೂಲಕ ದೇಶದ ಜನರ, ದೇಶವಾಸಿಗಳ ಅಭಿಪ್ರಾಯಗಳನ್ನು ದಾಖಲು ಮಾಡ್ತಕ್ಕಂಥ ಪ್ರಯತ್ನವನ್ನು, ಸಂಗ್ರಹಿಸ್ತಕ್ಕಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನಾವು ಗಮನಿಸಬಹುದು, ಈಗ ಏನು ಸ್ಕ್ರೀನಲ್ಲಿ ಕಾಣ್ತಿದೆ ನರೇಂದ್ರ ಮೋದಿ ಅವರ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡಾಗ ನಮಗೆ ಮುಖ್ಯವಾಗಿ ಈ ಸ್ಕ್ರೀನ್ ಅಂದರೆ ಜನಮನ್ ಸರ್ವೆಯನ್ನು ನಾವು ಅಂದರೆ ಈ ಜನಮನ್ ಸರ್ವೆಯನ್ನು ನಾವು ಸ್ಟಾರ್ಟ್ ಮಾಡಿದಾಗ ನಮಗೆ ಬಹಳ ಪ್ರಮುಖವಾಗಿ ಮುಖ್ಯವಾಗಿ ಕಾಣ್ತಕ್ಕಂಥದ್ದು ಈ ಥರ ಒಂದು ರೀತಿ ಆನ್ ಸ್ಕ್ರೀನ್ ಮೇಲೆ ನಮಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಸಾಧನೆಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಆರಂಭ ಆಗುತ್ತೆ. ಆ ಪ್ರಶ್ನೆಗಳನ್ನು ನಾವು ಗಮನಿಸಬಹುದು ಆನ್ ಸ್ಕ್ರೀನ್ನಲ್ಲಿ. ಈ ಒಂದು ಆ್ಯಪ್ನಲ್ಲಿ ಮೊದಲ ಪ್ರಶ್ನೆ ಕೇಳಾಗಿದೆ ಅಂದರೆ ಗುಡ್ ಅಂತ ಕೊಡ್ಬೋದು, ಎಕ್ಸಲೆಂಟ್ ಅಂತ ಕೊಡ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಿಮ್ಮ ಉತ್ತರವನ್ನು ನಿಮ್ಮದೇ ಆದ ರೀತಿಯಲ್ಲಿ ದಾಖಲು ಮಾಡ್ಬೋದು. ಕೊನೆಗೆ ಅಂತಿಮವಾಗಿ ನೆಕ್ಸ್ಟನ್ನು ನಾವು ಒತ್ತಿದಾಗ ಇನ್ನೊಂದು ನೆಕ್ಸ್ಟ್ ಪೇಜ್ಗೆ ಹೋಗ್ತೇವೆ. ಅದು ಕೆಲವೊಂದಷ್ಟು 3 ಪ್ರಮುಖವಾಗಿರ್ತಕ್ಕಂಥ ಆಪ್ಷನ್ಗಳನ್ನು ಕೊಡಲಾಗಿದೆ. ಆ 3 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ತುಂಬಿದ ನಂತರ ನೆಕ್ಸ್ಟ್ ಅಂತ ಹೋದರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇನ್ನೊಂದು ಪೇಜ್ನಲ್ಲಿ ಒಟ್ಟಾರೆ ಭಾರತ ಕಳೆದ 10 ವರ್ಷಗಳ ಅವಧಿಯಲ್ಲಿ ಅಂದರೆ ಈಗ ಬೆಳವಣಿಗೆ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಆ ಪ್ರಶ್ನೆ ಕೂಡ 3 ಪ್ರಮುಖವಾಗಿರ್ತಕ್ಕಂಥ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ನೀವು 12 ಪ್ರಶ್ನೆಗಳಿಗೆ ಒಂದೊಂದಾಗಿ, ಅದು ಮೂಲಭೂತ ಸೌಕರ್ಯಗಳಿರ್ಬೋದು, ನೀರಾವರಿ ಇರ್ಬೋದು, ಪವರ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಉದ್ಯೋಗ ಇರ್ಬೋದು, ಹೀಗೆ ಬೇರೆ ಬೇರೆ ಸೆಕ್ಟರಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದಕ್ಕೆ ವೆರಿ ಗುಡ್ ಅಂತಕ್ಕಂಥ, ಸ್ಯಾಟಿಸ್ಫೈ ಅಂತಕ್ಕಂಥ, ಅವರೇಜ್ ಅಂತಕ್ಕಂಥ, ಹೀಗೆ ನಿಮಗೆ 5 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. 5 ಆಪ್ಷನ್ಸ್ಗಳನ್ನು ನೀವು ಕ್ಲಿಕ್ ಮಾಡ್ತಾ ಹೋದರೆ 12 ಪ್ರಶ್ನೆಗಳ ಉತ್ತರ ಕೊಟ್ಟ ಬಳಿಕ ಅಂತಿಮವಾಗಿ ನಿಮಗೆ ಸಹಜವಾಗಿ ಯಾಕೆ ನೀವು ಅಂದರೆ ಭಾಳ ಮುಖ್ಯವಾಗಿ ಯಾವ ವಲಯ ಅಂದರೆ ನಿಮಗೇನಾದರೂ ಕೂಡ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳು ನಿಮಗೆ ಹೆಚ್ಚು ಉಪಯುಕ್ತ ಆಗಿದೆ, ಅದರ ಫಲಾನುಭವಿ ಆಗಿದ್ದೀರಿ ಅಂತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ಅದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಆಗಿರ್ಬೋದು, ಒಂದೇ ಭಾರತ್ ಆಗಿರ್ಬೋದು, ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು. ಸೊ ಹೀಗೆ ಬೇರೆ ಬೇರೆ ಕೇಂದ್ರ ಸರ್ಕಾರದ ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ನೀವು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೂಡ ಕೊಡಬಹುದು. ಬಹಳ ಪ್ರಮುಖವಾಗಿ ಅಂದರೆ ಪ್ರಶ್ನೆ ಸಂಖ್ಯೆ 6ರಿಂದ ಇರತಕ್ಕಂಥದ್ದು ಈ ಸರ್ವೆ ಯಾಕೆ ಆಗ್ತಾ ಇದೆ ಅಂತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕತಕ್ಕಂಥ ಪ್ರಯತ್ನ ಇಲ್ಲಿಂದ ಆರಂಭಗೊಳ್ಳುತ್ತೆ. ಅಂದರೆ ಪ್ರಶ್ನೆ ಸಂಖ್ಯೆ 6ರಿಂದ ಆರಂಭಗೊಳ್ಳುತ್ತೆ. ಮುಖ್ಯವಾಗಿ ನಿಮ್ಮ ಕ್ಷೇತ್ರದ MP, ನಿಮ್ಮ ಕ್ಷೇತ್ರದ ಯಾವ ಸಂಸದರಿದ್ದಾರೋ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಾ, ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅಂತಕ್ಕಂಥ ಮೊದಲ ಪ್ರಶ್ನೆ ಅಂದರೆ 6ನೇ ಪ್ರಶ್ನೆಯನ್ನು ಹಾಕಲಾಗಿದೆ. ಸೊ ಆ ಪ್ರಶ್ನೆಯ ಮೂಲಕ ಹಾಲಿ ಇರ್ತಕ್ಕಂಥ MP ಯ ಒಟ್ಟಾರೆ ಕಾರ್ಯವೈಖರಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಆಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋದರೆ ಅವರ ಒಟ್ಟಾರೆ ಕಾರ್ಯದಕ್ಷತೆಗಳ ಬಗ್ಗೆ, ಅವರ ಕಾರ್ಯವೈಖರಿಗಳು ಮತ್ತು ಅವರು ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಿಮಗೇನಾದರೂ ಕೂಡ
ಅರಿವಿದೆಯಾ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ನೀವು ಸ್ಪಷ್ಟವಾಗಿ ಇರ್ತಕ್ಕಂಥ 3 ಆಪ್ಷನ್ಸ್ಗಳು ಎಸ್ ನೋ ಅಂತಕ್ಕಂಥ ಹೀಗೆ 3 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಸೊ ಆ 3 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬಹುದು ಮತ್ತು ಕೊಡ್ಬೋದಾಗಿದೆ. ಅವರು ಕ್ಷೇತ್ರದಲ್ಲಿ ಪಾಪ್ಯುಲರ್ ಆಗಿದ್ದಾರಂತ, ಜನಪ್ರಿಯರಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳಲಾಗಿದೆ. ಕ್ವಶನ್ ನಂಬರ್ 9 ಅಂದರೆ ಈಗಿರ್ತಕ್ಕಂಥ MP ಯ ಜನಪ್ರಿಯತೆ ಹೇಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಅದಕ್ಕೂ ಕೂಡ 3 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಇನ್ನೊಂದು ನೆಕ್ಸ್ಟ್ ಅದೇ ರೀತಿ ನೇಮ್ ದ 3 ಮೋಸ್ಟ್ ಪಾಪ್ಯುಲರ್ BJP ಲೀಡರ್ ಇನ್ ಯುವರ್ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥ 10ನೇ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ, ಯಾಕೆಂತಂದರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅವರ ಬಗ್ಗೆನೂ ಕೂಡ ದೃಷ್ಟಿ ಹರಿಸಬಹುದಾದಂಥ ಒಂದು ಅವಕಾಶವನ್ನು ಇಟ್ಟುಕೊಂಡು 3 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಅಲ್ಲಿ ನೀವು ಅವರ ಹೆಸರುಗಳನ್ನು 1, 2, 3 ಹೀಗೆ 3 ಹೆಸರುಗಳನ್ನು ಕೊಡಬಹುದಾಗಿದೆ. ಒಟ್ಟಾರೆ ಅಂದರೆ ಕ್ಷೇತ್ರದಲ್ಲಿ ರೇಟ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದ ಕಂಡೀಷನ್ ವಿತ್ ದ ಫಾಲೋವಿಂಗ್ ಇನ್ ಯುವರ್ ಕಾನ್ಸ್ಟಿಟ್ಯೂನ್ಸಿ, ಅಂದರೆ ಕ್ಷೇತ್ರದಲ್ಲಿರ್ತಕ್ಕಂಥ ಅಂದರೆ ಆಯಾಯ ಕ್ಷೇತ್ರದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳು ಅಂದರೆ ರೋಡು, ನೀರಾವರಿ, ಶಿಕ್ಷಣ, ಉದ್ಯೋಗ, ಒಟ್ಟಾರೆ ಮೂಲಭೂತ ಸೌಕರ್ಯಗಳು, ಜೊತೆಗೆ ಬೇರೆ ಬೇರೆ ಸೆಕ್ಟರಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳ ಒಟ್ಟಾರೆ ಸಮಸ್ಯೆಗಳ ಬಗ್ಗೆ 9 ಪ್ರಶ್ನೆಗಳನ್ನು ಕೇಳಲಾಗಿದೆ. ಕ್ವಶನ್ ನಂಬರ್ 11 ಇಲ್ಲಿ 9 ಉಪಪ್ರಶ್ನೆಗಳೊಂದಿಗೆ ಕೇಳಲಾಗಿರ್ತಕ್ಕಂಥದ್ದು. ಯಾವ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅಂದರೆ ಈ ಚುನಾವಣೆಯಲ್ಲಿ ವೋಟ್ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಅದು ಭಾರತೀಯತೆ ಇರ್ಬೋದು, ಅಥವಾ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಬಗ್ಗೆ ಇರ್ಬೋದು, ಅಥವಾ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವಿಚಾರದ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಕಲ್ಯಾಣ ಕಾರ್ಯಕ್ರಮಗಳು ವೆಲ್ಫೇರ್ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಬಗ್ಗೆನೂ ಕೂಡ ಆಗಿರ್ಬೋದು, ಅಥವಾ ಆರ್ಥಿಕವಾಗಿರ್ತಕ್ಕಂಥ ನಿರ್ವಹಣೆ ಬಗ್ಗೆನೂ ಕೂಡ ಆಗಿರ್ಬೋದು, ಈ ಕಲ್ಚರಲ್ ಇಶ್ಯೂಗಳ ಬಗ್ಗೆನೇ ಆಗಿರ್ಬೋದು, ಹೀಗೆ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಯಾವ ಒಂದು ವಿಷಯದ ಬಗ್ಗೆ ಆಸಕ್ತಿ ಇಟ್ಕೊಂಡು ನೀವು ವೋಟ್ ಮಾಡ್ತಿರತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಅದಕ್ಕೂ ಕೂಡ ನೀವು ಉತ್ತರವನ್ನು ಕೊಡ್ಬೋದು. ಮತ್ತು ಮುಖ್ಯವಾಗಿ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅಂತಿಮದ ಘಟ್ಟಕ್ಕೆ ಬಂದಾಗ ನೀವು ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆ ಅಂದರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಮತ ಹಾಕಲಿಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಅದಕ್ಕೆ 2 ಆಪ್ಷನ್ಸ್ ಕೊಟ್ಟಿದ್ದಾರೆ, ಎಸ್ ಆರ್ ನೋ ಅಂತಕ್ಕಂಥ ಒಂದು ಉತ್ತರಗಳು ನೀವು ಕೊಡ್ಬೋದು, ಯಾವ ಉತ್ತರವನ್ನು ಕೂಡ ಕೊಡ್ಬೋದಾಗಿದೆ. ಸೊ ಜೊತೆಗೆ ಈ ಎಲ್ಲ ಸರ್ವೆಗಳು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ ನಂತರದಲ್ಲಿ ಸಹಜವಾಗಿ ಧನ್ಯವಾದಗಳನ್ನು ಹೇಳಲಾಗುತ್ತೆ ಮತ್ತು ಅಂತಿಮವಾಗಿ ಅದರ ಇನ್ನೊಬ್ಬರಿಗೆ ಅಂದರೆ ಬೇರೆಯವರು ಶೇರ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಲಾಗಿದೆ. ಒಟ್ಟಲ್ಲಿ ಈ ಒಂದು ಸರ್ವೆ ಕೇವಲ ಇದು ಆಡಳಿತಾತ್ಮಕವಾಗಿ ತೆಗೆದುಕೊಂಡಿರತಕ್ಕಂಥ ತೀರ್ಮಾನಗಳಲ್ಲ, ಬದಲಾಗಿ ಇದರ ಹಿಂದೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶ ಇರುವಂಥದ್ದು ಸ್ಪಷ್ಟವಾಗಿದೆ. ಅಂದರೆ ಕೇಂದ್ರ ಸರ್ಕಾರ ಮಾಡ್ತಾ ಇರತಕ್ಕಂಥ ಈ ಸರ್ವೆ ಸಹಜವಾಗಿ ಇದು ಆಡಳಿತಾತ್ಮಕವಾಗಿ ಅಷ್ಟೇ ವಿಷಯಕ್ಕೆ ಸೂಕ್ತವಾದಂಥ ಸರ್ವೆಗಳಲ್ಲ, ಬದಲಾಗಿ ಆಡಳಿತಾತ್ಮಕ ವಿಷಯಗಳ ಜೊತೆಗೆ ರಾಜಕೀಯವಾಗಿರ್ತಕ್ಕಂಥ ಬಹಳ ಪ್ರಮುಖವಾಗಿರುವ ಸದ್ದು ಮಾಡ್ತಾ ಇದೆ. ಯಾಕೆಂತಂದರೆ ಇಲ್ಲಿರ್ತಕ್ಕಂಥ MP ಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಸಾಧನೆಗಳೇನು, ಕ್ಷೇತ್ರದಲ್ಲಿ ಅವ್ರಿಗಿರ್ತಕ್ಕಂಥ ಅಭಿಪ್ರಾಯಗಳೇನು, ಜನ ಯಾವ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅನ್ನೋದನ್ನು ನೇರವಾಗಿ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿಯೇ ಈ ಜನಮನ್ ಸರ್ವೆಗಳು ಈಗ ನಡೀತಾ ಇರತಕ್ಕಂಥದ್ದು. ಇದೀಗ ಆರಂಭಗೊಂಡಿರ್ತಕ್ಕಂಥ ಸರ್ವೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅದಕ್ಕೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಆ ಮೂಲಕ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಈಗಿರ್ತಕ್ಕಂಥ MP ಗಳಿಗೆ ಟಿಕೆಟ್ ಕೊಡಬೇಕು ಬೇಡವ ಎಲ್ಲವೂ ಕೂಡ ಇಲ್ಲಿ ಅಂತಿಮ ಆಗುತ್ತೆ ಅನ್ನುವಂಥ ರಾಜಕೀಯವಾದ ಚರ್ಚೆಗಳು ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳು ಕೂಡ ಕಾರಣವಾಗ್ತಾ ಇದೆ. ಕ್ಯಾಮ್ರಾಮನ್ ಯುಗಂಧರ್ ಜೊತೆ ಆನಂದ್ ಪಿ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.